ಐಶ್ವರ್ಯ ಗೌಡ ವಂಚನೆ ಕೇಸ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಮೇಲೆ ಪ್ರಯೋಗಿಸಿದ ಬಾಣ ಈಗ ಮಾಜಿ ಶಾಸಕ ಅನ್ನದಾನಿಗೆ ತಿರುಗುಬಾಣವಾಗ್ಬಿಟ್ಟಿದೆ. ಇದಕ್ಕೆ ಕಾರಣವಾಗಿದೆ ಐಶ್ವರ್ಯ ಗೌಡ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಟ್ವಿಸ್ಟ್. ವಂಚಕಿಗೂ ಮಾಜಿ ಶಾಸಕನಿಗೂ ಲಿಂಕ್. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಶಾಸಕ ನರೇಂದ್ರ ಸ್ವಾಮಿಗೆ ಕ್ಲೀನ್ ಚಿಟ್ ಕೊಟ್ಟ ಆರೋಪಿ ಮಾಜಿ ಶಾಸಕ ಅನ್ನದಾನಿಗೆ ನೈಸ್ ಆಗಿಯೇ ಟೈಮ್ ಬಾಂಬ್ ಬಿಟ್ಟಿದ್ದಾರೆ. ಇನ್ನು ಅಂದಾನಿ ಅವ್ರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಂದಾನಿ ಅವರು ನನಗೆ 2012ರಿಂದನೂ ಪರಿಚಯ ಇದ್ದಾರೆ. ನನಗೆ ಮತ್ತು ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವ್ರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. JDS ಅವ್ರು ಬಂದಿರೋದು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ JDS ಅವ್ರು ಈಗ ವಿಡಿಯೋ ಕೊಟ್ಟಿದ್ದಾರಲ್ಲ, ನೀವು ಅವರನ್ನೇ ಕೇಳಿ. ಮುಂದೆ JDS ಅವ್ರು ಯಾರ್ಯಾರು ಬಂದಿದ್ರು, BJP ಅವ್ರು ಯಾರು ಬಂದಿದ್ರು, ಕಾಂಗ್ರೆಸ್ ಅವ್ರು ಯಾರು ಬಂದಿದ್ರು, ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ದಾರಲ್ಲ, JDS ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? 2012 ನನ್ನ ಮದುವೆಗೆ ಬಂದಿದ್ದಾರೆ ಅವರು, ಅಂದಾನಿ ಅವರು. ಅವಾಗಿಂದನೂ ಅವ್ರು ಪರಿಚಯ ಇದ್ದಾರೆ. ಈವನ್ ಹೇಳಬೇಕು ಅಂತಂದರೆ ನನಗೂ ನರೇಂದ್ರ ಸ್ವಾಮಿ ಅವ್ರಿಗೂ ಯಾವುದೇ ವ್ಯಾವಹಾರಿಕ ಸಂಬಂಧಗಳಿಲ್ಲ. ಅವರು ಫಂಕ್ಷನ್ಗೆ ನಮ್ಮ ಅಣ್ಣ ಕರೆದಿದ್ದಾರೆ, ಅವ್ರು ಬಂದೋಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ. ಅದಕ್ಕಿಂತನೂ ಹೇಳಬೇಕು ಅಂದರೆ ಅಂದಾನಿ ಅವ್ರಿಗೂ ನಮಗೂ ಪರಿಚಯ ಇದೆ. ಅವ್ರು ಇವಾಗ ಏನು ಹೇಳಿದ್ರು ಅಂದರೆ ಸರ್, ಅವರು ಫಂಡಿಂಗ್ ಬಗ್ಗೆ ನನಗೆ ಅವ್ರಿಗೆ ಮಧ್ಯ ಅಂದರೆ ಅಂದಾನಿಯವ್ರಿಗೂ ನಮಗೆ ಮಧ್ಯನೇ ವ್ಯಾವಹಾರಿಕ ಸಂಬಂಧ ಇದೆ. ಅವ್ರು ಯಾಕೆ ತೆಗೆದುಬಿಟ್ಟು ಇವ್ರಿಗೆ ಹೇಳಿದ್ದಾರೆ? ಅದು ಅವರೇ ಬಂದು ಕೇಳಲಿ. ಅವ್ರು ಇವಾಗ ಎಷ್ಟು ವರ್ಷ ಆಗಿದೆ? ಈಗ ಅದನ್ನೇ ಹೇಳ್ತಾ ಇರೋದು. ಅವರು ನನ್ನ ನೋಡೇ ಇಲ್ಲ ಅಂತ ಹೇಳ್ತಿದಾರಲ್ವ, ಅವ್ರಿಗೆ 40 ವರ್ಷ ವಯಸ್ಸಾಗಿದೆಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗಲೇ ಬಂದಿರಬೇಕೇನೋ ಅವ್ರಿಗೆ, ನನಗೆ ಗೊತ್ತಿಲ್ಲ. ಇನ್ನು ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಐಶ್ವರ್ಯ ಗೌಡ ಕೊಂಚ ರಾಂಗ್ ಆಗಿ ಮಾತಾಡಿದ್ರು. ಸುತ್ತಮುತ್ತ ಒಳ್ಳೆಯ ಜನರನ್ನ ಇಟ್ಟುಕೊಂಡು ಓಡಾಡಿ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಸರ್, ಸುಮ್ಮನೆ ಅದನ್ನೇ ಇಟ್ಕೊಂಡು ಹೇಳಿ, ಅದು ಬೇಡ. ಅಂದಾನಿ ಅವ್ರು ಹೇಳ್ತಿದ್ದಾರೆ ಅಂದರೆ ನೀವು ಅವ್ರನ್ನೇ ಕೇಳಿ, ಏನಿದೆ ಅದು ಪ್ರೂಫ್ ಅವ್ರು ಹೇಳಿ. ಬಿಸ್ನೆಸ್ ಎಲ್ಲ ಅದೆಲ್ಲ ಏನಿಲ್ಲ. ನಮ್ಮ ಅವರ ಮಧ್ಯೆ ವ್ಯಾವಹಾರಿಕ ಸಂಬಂಧ ಒಂದ್ಸರಿ ಆಗಿದೆ, ಬಟ್ ಅವರು ಅದನ್ನು ಮರ್ತಿದ್ದಾರೆ. ನಾನು ಯಾರು ಅಂತಲೂ ಮೇ ಬಿ ಅವ್ರು ಮರ್ತೋಗಿರ್ಬೋದು. ಅಂದರೆ ಅವ್ರ ಜೊತೆಗಿರ್ತಾರಲ್ಲ, ಏನು ಹೇಳ್ತಾರೆ ಅವರ ಏನೋ ಸಹಚರರು, ಅವ್ರುಗಳೆಲ್ಲರೂ ಇರ್ತಾರಲ್ವಾ, ಅವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳಕ್ಕೆ ಹೇಳಿ. ಅವ್ರಿಗೆ ಕ್ರಿಮಿನಲ್ಗಳು 420ಗಳನ್ನ ಜೊತೆಗೆ ಇಟ್ಕೊಂಡ್ರೆ ಅವ್ರು ಇದೇ ರಾಂಗ್ ಇನ್ಫಾರ್ಮೇಷನ್ನೇ ಕೊಡೋದು ಎಲ್ಲರಿಗೂ. ಅವ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇವರು ಅದ್ರ ತಕ್ಕಂಗೆ ಮಾತಾಡಿದ್ದಾರೆ ಅಷ್ಟೇ. ಸಣ್ಣ ಪುಟ್ಟ ವ್ಯಾವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ. ಅದು ಅವರು ಮರ್ತೋಗಿರ್ಬೋದೇನೋ. ಯಾಕಂದರೆ ಪಾಪ ಎಲೆಕ್ಷನಲ್ಲಿ ಸೋತಿದ್ದಾರೆ, ಡಿಪ್ರೆಷನ್ ಇರ್ಬೋದು, ವಯಸ್ಸಾಗಿದೆ ಅದಿರ್ಬೋದು, ಅಥವಾ ಅವ್ರ ಸಹಚರರಿದ್ದಾರಲ್ಲ ಅವ್ರುಗಳು ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು. ಮೇ ಬಿ ಅದರಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿ, ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ, ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ, ಅದು ಯಾವಾಗ ನಡೆದಿತ್ತು, ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ. ಒಟ್ನಲ್ಲಿ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಐಶ್ವರ್ಯ ಗೌಡ ನೇರವಾಗಿ ಆರೋಪ ಮಾಡಿದ್ರು. ಇದಕ್ಕೆ ಮಳವಳ್ಳಿ ಮಾಜಿ ಶಾಸಕರು ಏನ್ ಹೇಳ್ತಾರೋ ಕಾದು ನೋಡ್ಬೇಕಷ್ಟೇ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಐಶ್ವರ್ಯ ಗೌಡ ವಂಚನೆ ಕೇಸ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಮೇಲೆ ಪ್ರಯೋಗಿಸಿದ ಬಾಣ ಈಗ ಮಾಜಿ ಶಾಸಕ ಅನ್ನದಾನಿಗೆ ತಿರುಗುಬಾಣವಾಗ್ಬಿಟ್ಟಿದೆ. ಇದಕ್ಕೆ ಕಾರಣವಾಗಿದೆ ಐಶ್ವರ್ಯ ಗೌಡ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಟ್ವಿಸ್ಟ್. ವಂಚಕಿಗೂ ಮಾಜಿ ಶಾಸಕನಿಗೂ ಲಿಂಕ್. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಶಾಸಕ ನರೇಂದ್ರ ಸ್ವಾಮಿಗೆ ಕ್ಲೀನ್ ಚಿಟ್ ಕೊಟ್ಟ ಆರೋಪಿ ಮಾಜಿ ಶಾಸಕ ಅನ್ನದಾನಿಗೆ ನೈಸ್ ಆಗಿಯೇ ಟೈಮ್ ಬಾಂಬ್ ಬಿಟ್ಟಿದ್ದಾರೆ. ಇನ್ನು ಅಂದಾನಿ ಅವ್ರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಂದಾನಿ ಅವರು ನನಗೆ 2012ರಿಂದನೂ ಪರಿಚಯ ಇದ್ದಾರೆ. ನನಗೆ ಮತ್ತು ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವ್ರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. JDS ಅವ್ರು ಬಂದಿರೋದು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ JDS ಅವ್ರು ಈಗ ವಿಡಿಯೋ ಕೊಟ್ಟಿದ್ದಾರಲ್ಲ, ನೀವು ಅವರನ್ನೇ ಕೇಳಿ. ಮುಂದೆ JDS ಅವ್ರು ಯಾರ್ಯಾರು ಬಂದಿದ್ರು, BJP ಅವ್ರು ಯಾರು ಬಂದಿದ್ರು, ಕಾಂಗ್ರೆಸ್ ಅವ್ರು ಯಾರು ಬಂದಿದ್ರು, ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ದಾರಲ್ಲ, JDS ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? 2012 ನನ್ನ ಮದುವೆಗೆ ಬಂದಿದ್ದಾರೆ ಅವರು, ಅಂದಾನಿ ಅವರು. ಅವಾಗಿಂದನೂ ಅವ್ರು ಪರಿಚಯ ಇದ್ದಾರೆ. ಈವನ್ ಹೇಳಬೇಕು ಅಂತಂದರೆ ನನಗೂ ನರೇಂದ್ರ ಸ್ವಾಮಿ ಅವ್ರಿಗೂ ಯಾವುದೇ ವ್ಯಾವಹಾರಿಕ ಸಂಬಂಧಗಳಿಲ್ಲ. ಅವರು ಫಂಕ್ಷನ್ಗೆ ನಮ್ಮ ಅಣ್ಣ ಕರೆದಿದ್ದಾರೆ, ಅವ್ರು ಬಂದೋಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ. ಅದಕ್ಕಿಂತನೂ ಹೇಳಬೇಕು ಅಂದರೆ ಅಂದಾನಿ ಅವ್ರಿಗೂ ನಮಗೂ ಪರಿಚಯ ಇದೆ. ಅವ್ರು ಇವಾಗ ಏನು ಹೇಳಿದ್ರು ಅಂದರೆ ಸರ್, ಅವರು ಫಂಡಿಂಗ್ ಬಗ್ಗೆ ನನಗೆ ಅವ್ರಿಗೆ ಮಧ್ಯ ಅಂದರೆ ಅಂದಾನಿಯವ್ರಿಗೂ ನಮಗೆ ಮಧ್ಯನೇ ವ್ಯಾವಹಾರಿಕ ಸಂಬಂಧ ಇದೆ.
ಅವ್ರು ಯಾಕೆ ತೆಗೆದ್ಬಿಟ್ಟು ಇವ್ರಿಗೆ ಹೇಳಿದ್ದಾರೆ ಅದು ಅವರೇ ಬಂದು ಕೇಳಲಿ. ಅವ್ರು ಇವಾಗ ಎಷ್ಟು ವರ್ಷ ಆಗಿದೆ? ಈಗ ಅದನ್ನೇ ಹೇಳ್ತಾ ಇರೋದು. ಅವ್ರು ನನ್ನ ನೋಡೇ ಇಲ್ಲ ಅಂತ ಹೇಳ್ತಿದಾರಲ್ಲ, ಅವ್ರಿಗೆ 40 ವರ್ಷ ವಯಸ್ಸಾಗಿದೆಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗಲೇ ಬಂದಿರಬೇಕೇನೋ ಅವ್ರಿಗೆ, ನನಗೆ ಗೊತ್ತಿಲ್ಲ. ಇನ್ನು ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಐಶ್ವರ್ಯ ಗೌಡ ಕೊಂಚ ರಾಂಗ್ ಆಗಿ ಮಾತಾಡಿದ್ರು. ಸುತ್ತಮುತ್ತ ಒಳ್ಳೆಯ ಜನರನ್ನ ಇಟ್ಟುಕೊಂಡು ಓಡಾಡಿ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಸರ್ ಸುಮ್ಮನೆ ಅದನ್ನೇ ಇಟ್ಕೊಂಡು ಹೇಳಿ, ಅದು ಬೇಡ. ಅಂದಾನಿ ಅವ್ರು ಹೇಳ್ತಿದ್ದಾರೆ ಅಂದರೆ ನೀವು ಅವ್ರನ್ನೇ ಕೇಳಿ, ಏನಿದೆ ಅದು ಪ್ರೂಫ್ ಅವ್ರು ಹೇಳಿ. ಬಿಸ್ನೆಸ್ ಎಲ್ಲ ಅದೆಲ್ಲ ಏನಿಲ್ಲ. ನಮ್ಮ ಅವರ ಮಧ್ಯೆ ವ್ಯಾವಹಾರಿಕ ಸಂಬಂಧ ಒಂದ್ಸರಿ ಆಗಿದೆ, ಬಟ್ ಅವರು ಅದನ್ನ ಮರ್ತಿದ್ದಾರೆ. ನಾನು ಯಾರು ಅಂತಾನು ಮೇ ಬಿ ಅವ್ರು ಮರ್ತೋಗಿರ್ಬೋದು. ಅಂದರೆ ಅವ್ರ ಜೊತೆಗಿರ್ತಾರಲ್ಲ, ಏನು ಹೇಳ್ತಾರೆ ಅವರ ಏನೋ ಸಹಚರರು ಅವ್ರುಗಳೆಲ್ಲರೂ ಇರ್ತಾರಲ್ವಾ, ಅವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳಕ್ಕೆ ಹೇಳಿ. ಅವ್ರಿಗೆ ಕ್ರಿಮಿನಲ್ಗಳು 420ಗಳನ್ನ ಜೊತೆಗಿಟ್ಕೊಂಡ್ರೆ ಅವ್ರು ಇದೇ ರಾಂಗ್ ಇನ್ಫಾರ್ಮೇಷನ್ನೇ ಕೊಡೋದು ಎಲ್ಲರಿಗೂ. ಅವ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇವರು ಅದ್ರ ತಕ್ಕಂಗೆ ಮಾತಾಡಿದ್ದಾರೆ ಅಷ್ಟೇ. ಸಣ್ಣ ಪುಟ್ಟ ವ್ಯಾವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ, ಅದು ಅವರು ಮರ್ತೋಗಿರ್ಬೋದೇನೋ. ಯಾಕಂದರೆ ಪಾಪ ಎಲೆಕ್ಷನಲ್ಲಿ ಸೋತಿದ್ದಾರೆ, ಡಿಪ್ರೆಷನ್ ಇರ್ಬೋದು, ವಯಸ್ಸಾಗಿದೆ ಅದಿರ್ಬೋದು, ಅಥವಾ ಅವ್ರ ಸಹಚರರಿದ್ದಾರಲ್ಲ ಅವ್ರುಗಳು ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು. ಮೇ ಬಿ ಅದರಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿ, ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ, ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ, ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ. ಒಟ್ನಲ್ಲಿ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಐಶ್ವರ್ಯ ಗೌಡ ನೇರವಾಗಿ ಆರೋಪ ಮಾಡಿದ್ರು. ಇದಕ್ಕೆ ಮಳವಳ್ಳಿ ಮಾಜಿ ಶಾಸಕರು ಏನ್ ಹೇಳ್ತಾರೋ ಕಾದು ನೋಡ್ಬೇಕಷ್ಟೇ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಐಶ್ವರ್ಯ ಗೌಡ ವಂಚನೆ ಕೇಸ್ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಮೇಲೆ ಪ್ರಯೋಗಿಸಿದ ಬಾಣ ಈಗ ಮಾಜಿ ಶಾಸಕ ಅನ್ನದಾನಿಗೆ ತಿರುಗುಬಾಣವಾಗ್ಬಿಟ್ಟಿದೆ. ಇದಕ್ಕೆ ಕಾರಣವಾಗಿದೆ ಐಶ್ವರ್ಯ ಗೌಡ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಟ್ವಿಸ್ಟ್. ವಂಚಕಿಗೂ ಮಾಜಿ ಶಾಸಕನಿಗೂ ಲಿಂಕ್. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಶಾಸಕ ನರೇಂದ್ರ ಸ್ವಾಮಿಗೆ ಕ್ಲೀನ್ ಚಿಟ್ ಕೊಟ್ಟ ಆರೋಪಿ ಮಾಜಿ ಶಾಸಕ ಅನ್ನದಾನಿಗೆ ನೈಸ್ ಆಗಿಯೇ ಟೈಮ್ ಬಾಂಬ್ ಬಿಟ್ಟಿದ್ದಾರೆ. ಇನ್ನು ಅಂದಾನಿ ಅವ್ರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅಂದಾನಿ ಅವರು ನನಗೆ 2012ರಿಂದನೂ ಪರಿಚಯ ಇದ್ದಾರೆ. ನನಗೆ ಮತ್ತು ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವ್ರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. JDS ಅವ್ರು ಬಂದಿರೋದು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ JDS ಅವ್ರು ಈಗ ವಿಡಿಯೋ ಕೊಟ್ಟಿದ್ದಾರಲ್ಲ, ನೀವು ಅವರನ್ನೇ ಕೇಳಿ. ಮುಂದೆ JDS ಅವ್ರು ಯಾರ್ಯಾರು ಬಂದಿದ್ರು, BJP ಅವ್ರು ಯಾರು ಬಂದಿದ್ರು, ಕಾಂಗ್ರೆಸ್ ಅವ್ರು ಯಾರು ಬಂದಿದ್ರು, ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ದಾರಲ್ಲ, JDS ಅವ್ರನ್ನ ಯಾಕೆ ತೋರಿಸ್ತಾ ಇಲ್ಲ? 2012 ನನ್ನ ಮದುವೆಗೆ ಬಂದಿದ್ದಾರೆ ಅವರು, ಅಂದಾನಿ ಅವರು. ಅವಾಗಿಂದನೂ ಅವ್ರು ಪರಿಚಯ ಇದ್ದಾರೆ. ಈವನ್ ಹೇಳಬೇಕು ಅಂತಂದರೆ ನನಗೂ ನರೇಂದ್ರ ಸ್ವಾಮಿ ಅವ್ರಿಗೂ ಯಾವುದೇ ವ್ಯಾವಹಾರಿಕ ಸಂಬಂಧಗಳಿಲ್ಲ. ಅವರು ಫಂಕ್ಷನ್ಗೆ ನಮ್ಮ ಅಣ್ಣ ಕರೆದಿದ್ದಾರೆ, ಅವ್ರು ಬಂದೋಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ. ಅದಕ್ಕಿಂತನೂ ಹೇಳಬೇಕು ಅಂದರೆ ಅಂದಾನಿ ಅವ್ರಿಗೂ ನಮಗೂ ಪರಿಚಯ ಇದೆ. ಅವ್ರು ಇವಾಗ ಏನು ಹೇಳಿದ್ರು ಅಂದರೆ ಸರ್, ಅವರು ಫಂಡಿಂಗ್ ಬಗ್ಗೆ ನನಗೆ ಅವ್ರಿಗೆ ಮಧ್ಯ ಅಂದರೆ ಅಂದಾನಿಯವ್ರಿಗೂ ನಮಗೆ ಮಧ್ಯನೇ ವ್ಯಾವಹಾರಿಕ ಸಂಬಂಧ ಇದೆ. ಅವ್ರು ಯಾಕೆ ತೆಗೆದ್ಬಿಟ್ಟು ಇವ್ರಿಗೆ ಹೇಳಿದ್ದಾರೆ ಅದು ಅವರೇ ಬಂದು ಕೇಳಲಿ. ಅವ್ರು ಇವಾಗ ಎಷ್ಟು ವರ್ಷ ಆಗಿದೆ? ಈಗ ಅದನ್ನೇ ಹೇಳ್ತಾ ಇರೋದು. ಅವ್ರು ನನ್ನ ನೋಡೇ ಇಲ್ಲ ಅಂತ ಹೇಳ್ತಿದಾರಲ್ಲ, ಅವ್ರಿಗೆ 40 ವರ್ಷ ವಯಸ್ಸಾಗಿದೆಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗಲೇ ಬಂದಿರಬೇಕೇನೋ ಅವ್ರಿಗೆ, ನನಗೆ ಗೊತ್ತಿಲ್ಲ. ಇನ್ನು ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಐಶ್ವರ್ಯ ಗೌಡ ಕೊಂಚ ರಾಂಗ್ ಆಗಿ ಮಾತಾಡಿದ್ರು. ಸುತ್ತಮುತ್ತ ಒಳ್ಳೆಯ ಜನರನ್ನ ಇಟ್ಟುಕೊಂಡು ಓಡಾಡಿ ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಸರ್ ಸುಮ್ಮನೆ ಅದನ್ನೇ ಇಟ್ಕೊಂಡು ಹೇಳಿ, ಅದು ಬೇಡ. ಅಂದಾನಿ ಅವ್ರು ಹೇಳ್ತಿದ್ದಾರೆ ಅಂದರೆ ನೀವು ಅವ್ರನ್ನೇ ಕೇಳಿ, ಏನಿದೆ ಅದು ಪ್ರೂಫ್ ಅವ್ರು ಹೇಳಿ. ಬಿಸ್ನೆಸ್ ಎಲ್ಲ ಅದೆಲ್ಲ ಏನಿಲ್ಲ. ನಮ್ಮ ಅವರ ಮಧ್ಯೆ ವ್ಯಾವಹಾರಿಕ ಸಂಬಂಧ ಒಂದ್ಸರಿ ಆಗಿದೆ, ಬಟ್ ಅವರು ಅದನ್ನ ಮರ್ತಿದ್ದಾರೆ. ನಾನು ಯಾರು ಅಂತಾನು ಮೇ ಬಿ ಅವ್ರು ಮರ್ತೋಗಿರ್ಬೋದು. ಅಂದರೆ ಅವ್ರ ಜೊತೆಗಿರ್ತಾರಲ್ಲ, ಏನು ಹೇಳ್ತಾರೆ ಅವರ ಏನೋ ಸಹಚರರು ಅವ್ರುಗಳೆಲ್ಲರೂ ಇರ್ತಾರಲ್ವಾ, ಅವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳಕ್ಕೆ ಹೇಳಿ. ಅವ್ರಿಗೆ ಕ್ರಿಮಿನಲ್ಗಳು 420ಗಳನ್ನ ಜೊತೆಗಿಟ್ಕೊಂಡ್ರೆ ಅವ್ರು ಇದೇ ರಾಂಗ್ ಇನ್ಫಾರ್ಮೇಷನ್ನೇ ಕೊಡೋದು ಎಲ್ಲರಿಗೂ. ಅವ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇವರು ಅದ್ರ ತಕ್ಕಂಗೆ ಮಾತಾಡಿದ್ದಾರೆ ಅಷ್ಟೇ. ಸಣ್ಣ ಪುಟ್ಟ ವ್ಯಾವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ, ಅದು ಅವರು ಮರ್ತೋಗಿರ್ಬೋದೇನೋ. ಯಾಕಂದರೆ ಪಾಪ ಎಲೆಕ್ಷನಲ್ಲಿ ಸೋತಿದ್ದಾರೆ, ಡಿಪ್ರೆಷನ್ ಇರ್ಬೋದು, ವಯಸ್ಸಾಗಿದೆ ಅದಿರ್ಬೋದು, ಅಥವಾ ಅವ್ರ ಸಹಚರರಿದ್ದಾರಲ್ಲ ಅವ್ರುಗಳು ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು. ಮೇ ಬಿ ಅದರಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿ, ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ, ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ, ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ. ಒಟ್ನಲ್ಲಿ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಐಶ್ವರ್ಯ ಗೌಡ ನೇರವಾಗಿ ಆರೋಪ ಮಾಡಿದ್ರು. ಇದಕ್ಕೆ ಮಳವಳ್ಳಿ ಮಾಜಿ ಶಾಸಕರು ಏನ್ ಹೇಳ್ತಾರೋ ಕಾದು ನೋಡ್ಬೇಕಷ್ಟೇ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.